Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ತಪಸ್ಸು ಕಾಲದ 5ನೆಯ ಭಾನುವಾರದಲ್ಲಿದ್ದೇವೆ. ಆತ್ಮೇಲೆ ಓರ್ವ ವ್ಯಕ್ತಿ ತನ್ನ ಹೆಂಡತಿ ಮಗಳೊಂದಿಗೆ ಬಹಳ ಸಂತೋಷದಿಂದ ಜೀವಿಸುತ್ತಿರ್ತಾನೆ. ಆದರೆ ವಿಪರ್ಯಾಸ, ಆತನ ಹೆಂಡತಿ ಅಪಘಾತಕ್ಕೆ ಒಳಗಾಗಿ ತನ್ನ ಪ್ರಾಣವನ್ನ ಕಳೆದುಕೊಳ್ತಾಳೆ. ಇತ್ತ ಬಹುಕಾಲ ಶೋಕತಪ್ತರಾಗಿ ತಂದೆ ಮಗಳು ತಾಯಿಯ ಅಗಲುವಿಕೆಯಿಂದ ನರಳುತ್ತಿರುತ್ತಾರೆ. ತಂದೆಯ ಸ್ನೇಹಿತರು ಈ ಪುಟ್ಟ ಮಗುವಿಗೋಸ್ಕರವಾದರೂ ಮತ್ತೊಂದು ಮದುವೆಯಾಗುವಂತೆ ಒತ್ತಾಯ ಮಾಡ್ತಾರೆ. ಸ್ನೇಹಿತರ ಮತ್ತು ಬಂಧುಗಳ ಒತ್ತಾಯದ ಮೇರೆಗೆ ಆತ ಮತ್ತೊಂದು ಮದುವೆಯಾಗುತ್ತಾನೆ. ಇತ್ತ ಪುಟ್ಟ ಬಾಲಕಿ ಏನೂ ಸಹ ಅರಿವಿಲ್ಲದೆ ಇರುತ್ತಾಳೆ. ಮಲತಾಯಿ ಮನೆಗೆ ಬಂದ ದಿನದಿಂದ ಆ ಪುಟ್ಟ ಬಾಲಕಿಯನ್ನು ಬಹಳ ತಾತ್ಸಾರದಿಂದ ನೋಡುತ್ತಿರುತ್ತಾಳೆ. ಬಹಳ ಚಿತ್ರಹಿಂಸೆ ಕೊಡುತ್ತಿರುತ್ತಾಳೆ. ಆ ಪುಟ್ಟ ಮಗು ಮಾತ್ರ ತನ್ನ ತಂದೆಯ ಬಳಿ ಏನೂ ಹೇಳುತ್ತಿರಲಿಲ್ಲ. ಒಮ್ಮೆ ಆ ಪುಟ್ಟ ಬಾಲಕಿ ತನ್ನ ತಂದೆಯ ಬಳಿ, ಅಪ್ಪ, ನನಗೆ ತುಂಬಾ ಕತ್ತಲೆಯಾದಾಗ ಭಯವಾಗುತ್ತದೆ ಎನ್ನುತ್ತಾಳೆ. ಆಗ ಅಪ್ಪ ಆ ಪುಟ್ಟ ಬಾಲಕಿಗೆ ಒಂದು ಗೊಂಬೆಯಲ್ಲಿ ಕ್ಯಾಮರಾವಿರುವ ಒಂದು ಗೊಂಬೆಯನ್ನು ತಂದು ಕೊಟ್ಟು, ನನಗೆ ಕತ್ತಲೆಯಾದಾಗ ಇದನ್ನು ತಬ್ಬಿ ಹಿಡಿದುಕೋ, ನಾನು ಯಾವಾಗಲೂ ಈ ಗೊಂಬೆಯ ಮೂಲಕ ನಿನ್ನನ್ನು ನೋಡುತ್ತೇನೆ ಎಂದು ಹೇಳುತ್ತಾನೆ. ಅದರಿಂದ ಬಹಳ ಸಂತೋಷಗೊಂಡ ಆ ಬಾಲಕಿ ತಂದೆ ಹೇಳಿದಂತೆ ಮಾಡುತ್ತಾಳೆ. ಒಮ್ಮೆ ಮನೆಯಿಂದ ಆ ತಂದೆಗೆ ಫೋನ್ ಕಾಲ್ ಒಂದು ಬರುತ್ತದೆ. ನಿನ್ನ ಮಗಳು ಕಾಲು ಜಾರಿ ಬಿದ್ದು ಸತ್ತು ಹೋಗಿದ್ದಾಳೆ. ಈ ವಿಷಯ ಕೇಳಿದ ತಕ್ಷಣ ತಂದೆಯ ಹೃದಯ ಛಿದ್ರವಾಗುತ್ತದೆ. ಕೊನೆಗೆ ಗೋಳಾಡುತ್ತಾ ತನ್ನ ಮುದ್ದು ಮಗಳ ಅಂತ್ಯ ಸಂಸ್ಕಾರ ಮಾಡುತ್ತಾನೆ. ಶವದ ಪೆಟ್ಟಿಗೆಯಲ್ಲಿ ಮಗಳ ಜೊತೆ ಆ ಗೊಂಬೆಯನ್ನೂ ಸಹ ಮಣ್ಣು ಮಾಡ್ತಾರೆ. ತಂದೆ ಗೋಳಾಡುತ್ತಾ ಚರ್ಚಿನ ಬಳಿ ಓಡಿ ಹೋಗಿ ದೇವರ ಬಳಿ ಅಂಗಲಾಚಿ ಬಿಡ್ತಾನೆ. ತನ್ನ ಮನಸ್ಸಿನಲ್ಲಿ ಕೊನೆಯ ಬಾರಿ ನನ್ನ ಮಗಳ ಮೊಗವನ್ನ ಮತ್ತೆ ನೋಡಬೇಕು ಎಂದಾಗ ಭಯದಿಂದಲೇ ಆ ಗೊಂಬೆಯ ಕ್ಯಾಮರಾವನ್ನ ಆನ್ ಮಾಡ್ತಾನೆ. ಅವನ ಆಶ್ಚರ್ಯಕ್ಕೆ ಆ ಮಗು ಅಲುಗಾಡಲು ಆರಂಭಿಸುತ್ತದೆ ಹಾಗೂ ಕೈಕಾಲು ಆಡುವುದನ್ನು ನೋಡುತ್ತಾನೆ. ತಕ್ಷಣ ಅವನು ಹೋಗಿ ಸಮಾಧಿ ಅಗೆದಾಗ ಆ ಮಗು ಇನ್ನೂ ಜೀವಂತವಾಗಿರುತ್ತದೆ. ಆಗ ತಂದೆಗೆ ಏನು ಆಯಿತು ಎಂದು ವಿಚಾರಿಸಿದಾಗ ಆ ಮಗು ಹೇಳುತ್ತದೆ, ನನಗೆ ಅಮ್ಮ ಯಾವುದೋ ಮಾತ್ರೆ ಕೊಟ್ಟಳು. ತಕ್ಷಣ ನಾನು ನಿದ್ರೆ ಜಾರಿದೆ. ಕಣ್ಣು ಬಿಟ್ಟಾಗ ಬಹಳ ಕತ್ತಲೆಯಾಗಿತ್ತು. ನೀನು ಕೊಟ್ಟಿದ್ದ ಗೊಂಬೆಯನ್ನು ಗಟ್ಟಿಯಾಗಿ ಬಿಗಿ ಹಿಡಿದೆ. ಆಮೇಲೆ ನೀನು ಬಂದೆ ಎಂದು ಹೇಳ್ತಾಳೆ. ತಂದೆ ಬಹಳ ಸಂತೋಷಪಟ್ಟು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾನೆ. ತಾಯಿ ಪೊಲೀಸರಿಗೆ ಅತಿಥಿಯಾಗುತ್ತಾಳೆ. ಹೌದು ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ತಂದೆ ದೇವರ ಮೇಲೆ ವಿಶ್ವಾಸವಿಟ್ಟು ತನ್ನ ಮಗಳನ್ನು ಕೊನೆ ಬಾರಿ ನೋಡಬೇಕೆಂದು ಬೇಡಿದ. ಅದರ ಫಲವಾಗಿ ಆಕೆಗೆ ನಿಜವಾಗಲೂ ದೇವರು ಜೀವದಾನ ಮಾಡಿದರು. ಇಂದಿನ ಶುಭ ಸಂದೇಶ ವಾಚನಗಳು ಸಹ ದೇವರಲ್ಲಿ ವಿಶ್ವಾಸವಿಟ್ಟರೆ ಸತ್ತವರು ಸಹ ಜೀವಂತರಾಗುತ್ತಾರೆ ಎಂದು ತಿಳಿಸುತ್ತದೆ. ಆತ್ಮೀಯರೇ, ಇಂದಿನ ಮೊದಲನೆಯ ವಾಚನವನ್ನ ಪ್ರವಾದಿ ಎಜೆಕಿಯೇಲನ ಗ್ರಂಥದಿಂದ ಆರಿಸಲಾಗಿದೆ. ಕ್ರಿಸ್ತಪೂರ್ವ 597ರಲ್ಲಿ ಜೆರುಸಲೇಂ ದೇವಾಲಯದ ಯಾಜಕನಾಗಿದ್ದ ಈ ಪ್ರವಾದಿ ಎಜೆಕಿಯೇಲನು ಆ ಸಮಯದಲ್ಲಿ ಇಸ್ರಾಯೇಲ್ ಜನರನ್ನು ರಾಜ ನೆಬುಕದ್ನೆಚ್ಚರ್ ಬ್ಯಾಬಿಲೋನ್ ದೇಶಕ್ಕೆ ಎಳೆದೊಯ್ಯುತ್ತಾನೆ ಹಾಗೂ ಜೆರುಸಲೇಂ ದೇವಾಲಯವನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತಾನೆ. ಇಂತಹ ಸಂದರ್ಭದಲ್ಲಿ ಪ್ರವಾದಿ ಎಜೆಕಿಯೇಲನಿಗೆ ಒಂದು ಕನಸು ಬೀಳುತ್ತದೆ. ಈ ಕನಸಿನಲ್ಲಿ ಪ್ರವಾದಿ ಒಂದು ಒಣ ಎಲುಬುಗಳ ತುಂಬಿದ್ದ ಒಂದು ಕಣಿವೆಗೆ ದೇವರು ಕರೆದೊಯ್ಯುತ್ತಾರೆ. ಲೆಕ್ಕವಿಲ್ಲದಷ್ಟು ರಾಶಿ ರಾಶಿ ಎಲುಬುಗಳು ಬಿದ್ದಿರುತ್ತದೆ. ದೇವರು ಪ್ರವಾದಿಯ ಬಳಿ ಒಂದು ಪ್ರಶ್ನೆ ಕೇಳ್ತಾರೆ. ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರಬಹುದೇ ಎಂದು ಕೇಳಿದಾಗ ಪ್ರವಾದಿ ಹೇಳುತ್ತಾರೆ, ಸರ್ವೇಶ್ವರ, ನಿಮಗೆ ತಿಳಿದಿದೆ ಅದು ಸಾಧ್ಯವಿಲ್ಲವೆಂದು. ಹಾಗೂ ದೇವರು ಹೇಳ್ತಾರೆ, ದೇವರ ವಾಕ್ಯದ ನುಡಿ ಅವರಿಗೆ ನಾನು ಜೀವಶ್ವಾಸ ಕೊಟ್ಟರೆ ಅವರು ಮರಳಿ ಬದುಕುವರು ಎನ್ನುತ್ತಾರೆ. ಆದ್ಮೇಲೆ ಈ ವಾಸ್ತವವನ್ನು ನಾವು ಬ್ಯಾಬಿಲೋನಿನ ಸೆರೆಮನೆ ವಾಸದಲ್ಲಿ ಇದ್ದ ಇಸ್ರೇಲ್ ಜನರಿಗೆ ಹೋಲಿಸಬಹುದು. ಅವರು ದೇವರ ವಾಕ್ಯ ಆಲಿಸದೆ ಒಣ ಎಲುಬುಗಳಂತೆ ಇದ್ದರು. ಆದರೆ ಅಲ್ಲಿಂದ ಬಿಡುಗಡೆಯಾದಾಗ ದೇವರ ಜೀವಶ್ವಾಸ ಪಡೆದು ಮರಳಿ ಅವರು ಪುನರ್ಜೀವಂತರಾದರು. ದೇವರ ಅನುಗ್ರಹಕ್ಕೆ ಪಾತ್ರರಾದರು. ದೇವರಲ್ಲಿ
ವಿಶ್ವಾಸವಿದ್ದರೆ ಒಣ ಎಲುಬು ಸಹ ಜೀವ ಪಡೆಯಬಹುದು ಎಂಬುದು ಇದಕ್ಕೆ ಸಾಕ್ಷಿಯಾಗಿದೆ. ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಮರಣ ಹೊಂದಿದ್ದ ಲಾಜರನನ್ನು ಜೀವಂತಗೊಳಿಸುವುದನ್ನು ನಾವು ಕಾಣಬಹುದು. ಆತ್ಮೀಯರೇ, ಬೆತಾನಿಯ ಪುಟ್ಟ ಗ್ರಾಮದಲ್ಲಿ ಮೇರಿ, ಮಾರ್ತಾ ಮತ್ತು ಲಾಜರರು ಸುಂದರವಾದ ಜೀವನವನ್ನು ಜೀವಿಸುತ್ತಿದ್ದರು. ಆದರೆ ಲಾಜರನು ಮರಣ ಹೊಂದಿದಾಗ ಕುಟುಂಬದಲ್ಲಿ ದುಃಖದ ಛಾಯೆ ಮೂಡಿ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲದೆ ಶೋಕತಪ್ತರಾಗಿ ಇದ್ದರು. ಸಾಮಾನ್ಯವಾಗಿ ಯಾವುದೇ ಒಂದು ಮನೆಯಲ್ಲಾಗಿರ್ಬೋದು ಅಥವಾ ಕುಟುಂಬಗಳಲ್ಲಾಗಿರ್ಬೋದು, ಯಾರಾದರೂ ಆಪ್ತರು ಮರಣ ಹೊಂದಿದರೆ ಎಷ್ಟು ಶೋಕಭರಿತರಾಗಿರುತ್ತೇವೋ ಅದೇ ರೀತಿಯಾದ ಶೋಕದ ವಾತಾವರಣ ಆ ಕುಟುಂಬದಲ್ಲಿ ಇತ್ತು. ಲಾಜರನು ಸತ್ತು 3-4 ದಿನಗಳಾಗಿದ್ದರೂ ಶೋಕ ಮಾತ್ರ ಹಾರಿ ಹೋಗಿರಲಿಲ್ಲ. ಯೇಸು ಸ್ವಾಮಿ ಈ ಕುಟುಂಬವನ್ನು ಸಂಧಿಸಿದಾಗ ಮಾರ್ತಳು, ಪ್ರಭುವೇ, ನೀವು ಇಲ್ಲಿದ್ದಿದ್ದರೆ ನನ್ನ ಸಹೋದರ ಸಾಯುತ್ತಿರಲಿಲ್ಲ ಎಂದು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಹೇಳಿದಳು. ಈ ವಿಶ್ವಾಸದ ಪ್ರತಿಫಲವಾಗಿ ಲಾಜರನು ಜೀವಂತನಾದನು. ಆದ್ಮೇಲೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ ತಕ್ಷಣ ಶ್ವಾಸವು ನಿಲ್ಲುತ್ತದೆ ಮತ್ತು ರಕ್ತದ ಚಲನವಲನ ನಿಲ್ಲುತ್ತದೆ. ನಂತರ ಲಾರ್ವಾಗಳು ಮೊಟ್ಟೆಗಳಿಂದ ನಿಧಾನಗತಿಯಾಗಿ ದೇಹವನ್ನು ತಿನ್ನಲು ಆರಂಭಿಸುತ್ತವೆ. ಈ ರೀತಿ ಇರುವಾಗ ಲಾಜರನು ಸತ್ತು ಈಗಾಗಲೇ 3 ದಿನಗಳಾಗಿವೆ. ಈಗಾಗಲೇ ಸಮಾಧಿಯು ಮಾಡಿ ಆಗಿದೆ. ಆದರೂ ಅವರು ಪ್ರಭು ಯೇಸುವಿನ ಮೇಲೆ ವಿಶ್ವಾಸವಿಟ್ಟ ಕಾರಣ ಮರಣ ಹೊಂದಿದರೂ ಲಾಜರನು ಜೀವಂತನಾದನು. ಆದ ಕಾರಣವೇ ಪ್ರಭು ಯೇಸು ಹೇಳುತ್ತಾರೆ, ನಾನೇ ಪುನರುತ್ಥಾನ ಮತ್ತು ಜೀವವೆಂದು. ಯೇಸು ಸ್ವಾಮಿ ನಾನೇ ಜೀವ ಮತ್ತು ಪುನರುತ್ಥಾನ ಎಂದು ಹೇಳಲಿಲ್ಲ. ಕಾರಣ ಪುನರುತ್ಥಾನದ ನಂತರ ನಮ್ಮ ಕ್ರೈಸ್ತ ವಿಶ್ವಾಸಿಗಳಿಗೆ ಮತ್ತೊಂದು ಜೀವವಿದೆ. ಆ ಜೀವನಕ್ಕೆ ನಾವೆಲ್ಲರೂ ಬಾಧ್ಯಸ್ಥರಾಗಿದ್ದೇವೆ. ಏಕೆಂದರೆ ಸಾವು ನಮಗೆ ಅಂತ್ಯವಲ್ಲ, ಬದಲಿಗೆ ಆರಂಭವಾಗಿದೆ. ಹಾಗಾದರೆ ಆತ್ಮೀಯರೇ, ಆರಂಭದ ಕಥೆಯಲ್ಲಿ ಮತ್ತು ಮೇರಿ, ಮಾರ್ತಾ ಎಲ್ಲರೂ ದೇವರ ಮೇಲೆ ವಿಶ್ವಾಸವಿಟ್ಟರು. ಅದರ ಪ್ರತಿಫಲವಾಗಿ ಅವರ ಆಪ್ತರನ್ನು ಅವರು ಮರಳಿ ಪಡೆದರು. ನಮ್ಮಲ್ಲೂ ಅದೇ ವಿಶ್ವಾಸ ಬೆಳೆಯಬೇಕಾಗಿದೆ. ಎರಡನೇದಾಗಿ ಆದ್ಮೇಲೆ ನಾವು ಸಹ ಹೇಗೆ ಪ್ರಭು ಯೇಸು ಮೇರಿ, ಮಾರ್ತಳ ಶೋಕಕ್ಕೆ ಮಿಡಿದರೋ, ನಾವು ಸಹ ಇತರರ ನೋವಿನಲ್ಲಿ ಭಾಗಿಯಾಗಿ ಅವರಿಗೆ ಸಾಂತ್ವನವನ್ನ ನೀಡೋಣ. ಕೊನೆಯದಾಗಿ ಆದ್ಮೇಲೆ ಸಾವು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ. ಹಾಗಂತ ಇನ್ನೊಂದು ಜೀವವಿದೆ ಸತ್ತ ಮೇಲೆ ಎಂದು ಈ ಜೀವನವನ್ನು ಹಾಳು ಮಾಡಿಕೊಡುವುದಲ್ಲ. ಬದಲಿಗೆ ಇಹಲೋಕದ ಪ್ರತಿಫಲ ಪರಲೋಕಕ್ಕೆ ಬಾಧ್ಯಸ್ಥವಾಗುವುದು ಎಂಬ ಮನವರಿಕೆ ಮಾಡಿಕೊಂಡು ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ವಿಶ್ವಾಸವಿಟ್ಟು ಜೀವಿಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.